ನಮಸ್ಕಾರ ಸ್ನೇಹಿತರೆ. GK 1 ಸಾಲಿನ ಪ್ರಶ್ನೆಗಳು ಮತ್ತು ಉತ್ತರಗಳು 1ರಿಂದ 300 ಪ್ರಶ್ನೆಗಳಿಗೆ ಇತಿಹಾಸ, ಭೌಗೋಳಿಕ, ರಾಜಕೀಯ ವ್ಯವಸ್ಥೆ ಮತ್ತು ವಿಜ್ಞಾನದಲ್ಲಿ ಬರುವ ಪ್ರಶ್ನೆಗಳು GK ಪ್ರಶ್ನೆಗಳು ಮತ್ತು ಈ ಒಂದೇ ತರಗತಿಯಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಪಾರ್ಟ್ 1 ತಿಳಿದುಕೊಂಡು ಮತ್ತು ಪಾರ್ಟ್ 2 300ರಿಂದ ಸುಮಾರು 600ರವರೆಗೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರುತ್ತೇನೆ. ಸೊ ಅದಕ್ಕಾಗಿ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ನಾನು ಈ ತರಗತಿಯನ್ನು ಸಮಯವನ್ನು ವ್ಯರ್ಥ ಮಾಡದ ಹಾಗೆ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಭಾರತ ಮೊದಲ ಮಹಿಳಾ ಪ್ರಧಾನಿ ಯಾರೆಂದರೆ ಇಂದಿರಾ ಗಾಂಧಿ. ಕರ್ನಾಟಕದ ಪ್ರಸ್ತುತ ರಾಜಧಾನಿ ಯಾವುದು ಅಂದರೆ ಬೆಂಗಳೂರು. ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು? ವಿಶ್ವದ ಅತಿ ದೊಡ್ಡ ಸಾಗರ ಯಾವುದಂದರೆ ಪೆಸಿಫಿಕ್ ಸಾಗರ. ಭಾರತ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರೆಯಲಾಗುತ್ತದೆ. ಪ್ರಶ್ನೆ 5. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದೆಂದರೆ ಕಾವೇರಿ ನದಿ. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಯಾವುದು? ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಯಾವುದೆಂದರೆ ಬುಧ, ಮರ್ಕ್ಯುರಿ. ಪ್ರಶ್ನೆ 7. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದೆಂದರೆ ಹಾಕಿ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದೆಂದರೆ ಹಾಕಿ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರೆಂದರೆ ಕುವೆಂಪು, ರಾಷ್ಟ್ರಕವಿ ಕುವೆಂಪು. ಪ್ರಶ್ನೆ 9. ಮಾನವ ದೇಹದಲ್ಲಿರುವ ಅತಿ ದೊಡ್ಡ ಅಂಗ ಯಾವುದೆಂದರೆ ಚರ್ಮ, ಸ್ಕಿನ್. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನಗರ ಯಾವುದೆಂದರೆ ಬೆಂಗಳೂರು. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನಗರ ಯಾವುದೆಂದರೆ ಬೆಂಗಳೂರು. ಪ್ರಶ್ನೆ 10. ಭಾರತ ಮೊದಲ ರಾಷ್ಟ್ರಪತಿ ಯಾರೆಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರಶ್ನೆ 12. ಕರ್ನಾಟಕದ ಕಬೀರ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಶಿಶುನಾಳ ಶರೀಫರನ್ನು ಕರ್ನಾಟಕದ ಕಬೀರ ಎಂದು ಕರೆಯಲಾಗುತ್ತದೆ. ವಿಶ್ವದ ಅತಿ ಎತ್ತರದ ಶಿಖರ ಯಾವುದೆಂದರೆ ಮೌಂಟ್ ಎವರೆಸ್ಟ್. ಭಾರತ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಗಂಗಾ ನದಿಯ ಡಾಲ್ಫಿನ್. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದೆಂದರೆ ಸ್ಕರ್ವಿ. ಪ್ರಶ್ನೆ 16. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನ್ಯೂಯಾರ್ಕ್, ಅಮೆರಿಕದಲ್ಲಿರುವಂಥ ನ್ಯೂಯಾರ್ಕ್. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಹೆಡ್ ಕ್ವಾರ್ಟರ್ ನ್ಯೂಯಾರ್ಕ್ನಲ್ಲಿದೆ. ಪ್ರಶ್ನೆ 17. ಕನ್ನಡ ಸಾಹಿತ್ಯಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದೆಂದರೆ ಶ್ರೀರಾಮಾಯಣ ದರ್ಶನಂ. ಕುವೆಂಪು ಅವರು 1967ರಲ್ಲಿ ಅವರಿಗೆ ದೊರಕಿತು. ಕನ್ನಡ ಸಾಹಿತ್ಯದ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದೆಂದರೆ ಶ್ರೀರಾಮಾಯಣ ದರ್ಶನಂ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂದರೆ 8 ನಿಮಿಷ 20 ಸೆಕೆಂಡುಗಳು. ಭಾರತ ಅತಿ ದೊಡ್ಡ ರಾಜ್ಯ ಯಾವುದೆಂದರೆ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದೆಂದರೆ ರಾಜಸ್ಥಾನ್. ರೆಡ್ ಕ್ರಾಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದು ಆಚರಿಸಲಾಗುತ್ತದೆ? ಮೇ 8ರಂದು. ಪ್ರಶ್ನೆ 20. ರೆಡ್ ಕ್ರಾಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಮೇ 8ರಂದು. ಪ್ರಶ್ನೆ 21. ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಚಾರ್ಲ್ಸ್ ಬ್ಯಾಬೇಜ್. ಪ್ರಶ್ನೆ 22. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದಂದರೆ ಬೆಳಗಾವಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ 1935 ಏಪ್ರಿಲ್ 1ರಂದು. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಜೂನ್ 5ರಂದು. ಮಾನವ ರಕ್ತದ pH ಮೌಲ್ಯ ಎಷ್ಟು ಎಂದರೆ
7.4 ಇದೊಂದು ಪ್ರತ್ಯಾಮ್ಲೀಯವಾಗಿದೆ. ಶಾಂತಿನಿಕೇತನವನ್ನು ಸ್ಥಾಪಿಸಿದವರು ಯಾರು? ಪ್ರಶ್ನೆ 26. ಶಾಂತಿನಿಕೇತನವನ್ನು ಸ್ಥಾಪಿಸಿದವರು ಯಾರಾದರೆ ರವೀಂದ್ರನಾಥ್ ಟ್ಯಾಗೂರ್. ಆರ್ ಟ್ಯಾಗೂರ್, ರವೀಂದ್ರನಾಥ್ ಟ್ಯಾಗೂರ್. ಪ್ರಶ್ನೆ 27. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತ ರತ್ನ. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂದರೆ ಭಾರತ ರತ್ನ. ಪ್ರಶ್ನೆ 28. ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು? ನೀಲಕಂಠ. ಪ್ರಶ್ನೆ 29. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನ ಯಾವುದು? 29. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನ ಯಾವುದು ಅಂದರೆ ಆಂಪಿಯರ್. ಬೆಳಕಿನ ವೇಗವನ್ನು ಮೊದಲು ಅಳೆದವರು ಯಾರು ಅಂದರೆ ಓಲೆ ರೋಮರ್. ಪ್ರಶ್ನೆ 31. ಭಾರತದ ಮೊದಲ ಬಾಹ್ಯಾಕಾಶ ನೌಕೆ ಉಪಗ್ರಹ ಯಾವುದು? ಆರ್ಯಭಟ್ಟ. ಭಾರತದ ಮೊದಲ ಬಾಹ್ಯಾಕಾಶ ನೌಕೆ ಯಾವುದು ಅಂದರೆ ಉಪಗ್ರಹ ಯಾವುದು ಅಂದರೆ ಆರ್ಯಭಟ್ಟ. ಕರ್ನಾಟಕ ಸಿಂಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಗಂಗಾಧರ ದೇಶಪಾಂಡೆ ಅವರನ್ನು ಕರ್ನಾಟಕ ಸಿಂಹ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 33. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಏಷ್ಯಾ. ಮಾನವನ ದೇಹದಲ್ಲಿರುವ ಅತ್ಯಂತ ಸಣ್ಣ ಮೂಳೆ ಯಾವುದು? ಮಾನವನ ದೇಹದಲ್ಲಿರುವ ಅತ್ಯಂತ ಸಣ್ಣ ಮೂಳೆ ಅಂದರೆ ಸ್ಟಪಿಸ್, ಮಧ್ಯ ಕಿವಿಯ ಮೂಳೆ. ಆಜಾದ್ ಹಿಂದ್ ಫೌಜನ್ನು ಸಂಸ್ಥಾಪಕರು ಯಾರು? ನೇತಾಜಿ ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ 35. ಆಜಾದ್ ಹಿಂದ್ ಫೌಜ್ ಸಂಸ್ಥಾಪಕರು ಯಾರು ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ 36. ಭಾರತ ಸುಪ್ರೀಂ ಕೋರ್ಟ್ ಈಗ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಜಿನಿವಾ, ಸ್ವಿಟ್ಜರ್ಲೆಂಡ್ನಲ್ಲಿದೆ. ಕವಿರಾಜ ಮಾರ್ಗ ಕೃತಿಯನ್ನು ಬರೆದವರು ಯಾರು? ಪ್ರಶ್ನೆ 38. ಕವಿರಾಜ ಮಾರ್ಗ ಕೃತಿಯನ್ನು ಬರೆದವರು ಶ್ರೀ ವಿಜಯ. ಯಾರ ಆಸ್ಥಾನದಲ್ಲಿದ್ದರಂದ್ರೆ ನೃಪತುಂಗನ ಆಸ್ಥಾನ ಕವಿ. ಇವರ ರಾಜ್ಯ ಮನೆತನ ಯಾವುದಂದರೆ ರಾಷ್ಟ್ರಕೂಟರು. ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಿರುವ ಅನಿಲ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್. ಭಾರತದ ಪ್ರಶ್ನೆ 48. ಭಾರತದಲ್ಲಿ ರೂಪಾಯಿ ನೋಟುಗಳನ್ನು ಮುದ್ರಿಸುವ ಹಕ್ಕು ಯಾರಿಗಿದೆ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದು ಆಚರಿಸಲಾಗುತ್ತದೆ? ಮಾರ್ಚ್ 22ರಂದು. 42ನೇ ಪ್ರಶ್ನೆ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂದರೆ KC ರೆಡ್ಡಿ ಅವರು. ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಕರ್ನಾಟಕದ ಪ್ರಶ್ನೆ 42 KC ರೆಡ್ಡಿ ಅವರು. ಆಮ್ಲ ಮಳೆಗೆ ಕಾರಣವಾಗುವ ಪ್ರಮುಖ ಅನಿಲಗಳು ಯಾವುವು ಅಂದರೆ ಪ್ರಶ್ನೆ 43 ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ಪ್ರಶ್ನೆ 44 ಸಿಪಾಯಿ ದಂಗೆ ನಡೆದ ವರ್ಷ ಯಾವುದು ಅಂದರೆ 1857. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ. ಇದನ್ನು 1857ರಲ್ಲಿ ನಡೆಯಿತು. ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂದರೆ 4. ಪ್ರಶ್ನೆ 45 ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂದರೆ 4 ಇವೆ. ಪ್ರಶ್ನೆ 46 ಭಾರತದ ಅತಿ ಉದ್ದವಾದ ನದಿ ಯಾವುದು? ಭಾರತದ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಮೈ ಟ್ರೂತ್ ಪುಸ್ತಕವನ್ನು ಬರೆದವರು ಅಂದರೆ ಮಹಾತ್ಮ ಗಾಂಧಿ. ಪ್ರಶ್ನೆ 48 ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರುವ ನಕ್ಷತ್ರ ಯಾವುದು? ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರುವ ನಕ್ಷತ್ರ ಯಾವುದು ಅಂದರೆ ಸೂರ್ಯ. ಸರ್ದಾರ ಎಂಬ ಬಿರುದನ್ನು ವಲ್ಲಭಾಯ್ ಪಟೇಲ್ ಅವರಿಗೆ ನೀಡಿದವರು ಯಾರು? ಸರ್ದಾರ್ ಎಂಬ ಬಿರುದನ್ನು ವಲ್ಲಭಾಯ್ ಪಟೇಲ್ ಅವರಿಗೆ ನೀಡಿದವರು ಯಾರು? ಪ್ರಶ್ನೆ 49 ಮಹಾತ್ಮ ಗಾಂಧಿ ಎಂ ಗಾಂಧಿ ಅವರು. ಬಾರ್ಡೋಲಿ ಸತ್ಯಾಗ್ರಹದ ಸಮಯದಲ್ಲಿ ನೀಡಲಾಯಿತು ಸರ್ದಾರ್ ಎಂಬ ಬಿರುದು. ಬಾರ್ಡೋಲಿ ಸತ್ಯಾಗ್ರಹವು 1928ರಲ್ಲಿ ನಡೆಯಿತು.
ಪ್ರಶ್ನೆ ಇವತ್ತು ಕಂಪ್ಯೂಟರ್ನಲ್ಲಿ ರ್ಯಾಮ್ ಪೂರ್ಣ ರೂಪ ಏನಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಭಾರತ ಪ್ರಥಮ ಮಹಿಳಾ ಬಾಹ್ಯಾಕಾಶ ಯಾನಿ ಯಾರೆಂದರೆ ಕಲ್ಪನಾ ಚಾವ್ಲಾ ಅವರು. ಕರ್ನಾಟಕದ ನಾಯಕ ಎಂದು ಕರೆಯಲ್ಪಡುವ ಜಲಪಾತ ಯಾವುದಂದರೆ ಪ್ರಶ್ನೆ 52 ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಿಸಲಾಗಿದೆ ಅಂದರೆ ಘಟಪ್ರಭಾ. ಯಾವ ಜಿಲ್ಲೆ? ಬೆಳಗಾವಿ ಜಿಲ್ಲೆ. ಪ್ರಶ್ನೆ 53 ಪೆನ್ಸಿಲನ್ನು ಕಂಡುಹಿಡಿದವರು ಯಾರು ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಪೆನ್ಸಿಲನ್ನು ಕಂಡುಹಿಡಿದವರು ಯಾರು ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಸ್ನೇಹಿತರೆ ಭಾರತ ಮೊದಲ ವೈಸರಾಯ್ ಯಾರು? ಪ್ರಶ್ನೆ 54 ಸ್ನೇಹಿತರೆ ಭಾರತ ಮೊದಲ ವೈಸರಾಯ್ ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್. ಸ್ನೇಹಿತರೆ ಪ್ರಶ್ನೆ 55 ಮಾನವನ ದೇಹದ ಶೇಖರಣಾ ಘಟಕ ಎಂದು ಕರೆಯಲ್ಪಡುವ ಅಂಗ ಯಾವುದು? ಯಕೃತ, ಲಿವರ್. ಪ್ರಶ್ನೆ 56 ಸ್ನೇಹಿತರೆ ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 10ರಂದು. ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂದರೆ ಸ್ನೇಹಿತರೆ ಡಿಸೆಂಬರ್ 10ರಂದು. ಪ್ರಶ್ನೆ 57 ಕರ್ನಾಟಕದ ಅತಿ ಎತ್ತರ ಶಿಖರ ಯಾವುದು? ಪ್ರಶ್ನೆ 57 ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮುಳ್ಳಯ್ಯನಗಿರಿ. ಪ್ರಶ್ನೆ 58 ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರೆಂದರೆ ವಿಷ್ಣು ಶರ್ಮ. ಪ್ರಶ್ನೆ 58 ಸ್ನೇಹಿತರು. ಪ್ರಶ್ನೆ 59 ಭಾರತ ರಾಷ್ಟ್ರೀಯ ಕಾವ್ಯ ಅಥವಾ ಮಹಾಕಾವ್ಯಗಳು ಯಾವೆಂದರೆ ರಾಮಾಯಣ ಮತ್ತು ಮಹಾಭಾರತ. ಓಝೋನ್ ಪದರವು ವಾತಾವರಣದ ಯಾವ ಸ್ತರದಲ್ಲಿ ಬರುತ್ತದೆ? ಸ್ಟ್ರಾಟೋಸ್ಫಿಯರ್ನಲ್ಲಿ ಬರುತ್ತದೆ. ಸ್ಟ್ರಾಟೋಸ್ಫಿಯರ್ನಲ್ಲಿ ಓಝೋನ್ ಪದರವು ಕಾಣಿಸುತ್ತದೆ. ಪ್ರಶ್ನೆ 60 ಸ್ನೇಹಿತರೆ. ಪ್ರಶ್ನೆ 61 ಸ್ನೇಹಿತರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಬೆಂಗಳೂರು. ಪ್ರಶ್ನೆ 62 ಕರ್ನಾಟಕದ ಪ್ರಥಮ ದಿನಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ 1843 ಸ್ನೇಹಿತರೆ. ಪ್ರಶ್ನೆ 63 ಸಂವಿಧಾನ ದಿನವನ್ನು ಭಾರತದಲ್ಲಿ ಎಂದು ಆಚರಿಸಲಾಗುತ್ತದೆ ಅಂದರೆ ನವೆಂಬರ್ 26ರಂದು. ಗಣರಾಜ್ಯೋತ್ಸವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂದರೆ ಜನವರಿ 26. ದೇಹದ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದೆಂದರೆ ಮೂತ್ರಪಿಂಡ ಕಿಡ್ನಿ. ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ ಸ್ನೇಹಿತರೆ ಅಂದರೆ ಮುಂಬೈನಲ್ಲಿ. ಪ್ರಶ್ನೆ 65 ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ ಅಂದರೆ ಮುಂಬೈನಲ್ಲಿ. ಕರ್ನಾಟಕದ ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ ಅಂದರೆ ಮಂಗಳೂರಿನಲ್ಲಿದೆ. ಕನ್ನಡದ ಮೊದಲ ನಾಟಕ ಯಾವುದೆಂದರೆ ಮಿತ್ರರಿಂದ ಗೋವಿಂದ. ಬರೆದವರು ಸಿಂಗರಯ್ಯ. 67ನೇ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಸ್ತುತ ಖಾಯಂ ಸದಸ್ಯ ರಾಷ್ಟ್ರಗಳು ಅಂದರೆ 5. ಅವು ಯಾವ್ಯಾವು ಅಂದರೆ ಅಮೇರಿಕಾ, ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್. ಬೆಳಕಿನ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದಂದರೆ ಫೋಟೋಮೀಟರ್. ಪ್ರಶ್ನೆ ಫೋಟೋಮೀಟರ್. 69ನೇ ಪ್ರಶ್ನೆ ಇಂಡಿಯಾ ವಿನ್ಸ್ ಫ್ರೀಡಮ್ ಪುಸ್ತಕ ಲೇಖಕರು ಯಾರಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಕಂಪ್ಯೂಟರ್ನಲ್ಲಿ CPU-ನ ಪೂರ್ಣ ರೂಪ ಏನು? CPU-ನ ಪೂರ್ಣ ರೂಪ ಏನು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಪ್ರಶ್ನೆ 71 ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರಂದರೆ ಸರೋಜಿನಿ ನಾಯ್ಡು. ಯಾವ ರಾಜ್ಯದಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ. ಕರ್ನಾಟಕದ ಗಂಧದ ಗುಡಿ ಎಂದು ಕರೆಯಲ್ಪಡುವ ನಗರ ಯಾವುದಂದರೆ ಮೈಸೂರು. ಪ್ರಶ್ನೆ 72 ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವುದು? ವಿಶ್ವದ ಅತ್ಯಂತ ಚಿಕ್ಕ ದೇಶ ಅಂದರೆ ವ್ಯಾಟಿಕನ್ ಸಿಟಿ. ಪ್ರಶ್ನೆ 76 ಸೂರ್ಯನಲ್ಲಿ ಉತ್ಪತ್ತಿಯಾಗುವ ಶಕ್ತಿಗೆ ಕಾರಣವಾದ ಪ್ರಕ್ರಿಯೆ ಯಾವುದಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಅಣು ಸಮ್ಮಿಳನ. ಸ್ವರಾಜ್ಯ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರಾದರೆ ಬಾಲಗಂಗಾಧರ್ ತಿಲಕ್. ಪ್ರಶ್ನೆ 75 ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರೆಂದರೆ ಸ್ನೇಹಿತರೆ ಬಾಲಗಂಗಾಧರ್ ತಿಲಕ್ ಸ್ನೇಹಿತರೆ. ಪ್ರಶ್ನೆ 76 ಭಾರತದ ರಾಷ್ಟ್ರೀಯ ಹೆದ್ದಾರಿ NH-44
NH-44 ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಸಂಪರ್ಕಿಸುತ್ತದೆ ಅಂದರೆ ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ಸಂಪರ್ಕಿಸುತ್ತದೆ. ಪ್ರಶ್ನೆ 77 ಸ್ನೇಹಿತರೆ, ವಿಶ್ವ ಸಾಕ್ಷರತಾ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 8ರಂದು. ಪ್ರಶ್ನೆ 78 ಸ್ನೇಹಿತರೆ, ಕರ್ನಾಟಕದ ಮೊದಲ ಉಪಲಬ್ಧ ಗದ್ಯ ಕೃತಿ ಯಾವುದಂದರೆ ವಡ್ಡಾರಾಧನೆ. ಯಾರು ಬರೆದಿದ್ದಾರೆ? ಶಿವಕೋಟ್ಯಾಚಾರ್ಯರು. ಪ್ರಶ್ನೆ 79 ಸ್ನೇಹಿತರೆ, ಮಾನವನ ದೇಹದಲ್ಲಿ ಅತ್ಯಂತ ಉದ್ದವಾದ ಮೂಳೆ ಯಾವುದಂದರೆ ಫೀಮರ್, ತೊಡೆಯ ಮೂಳೆ. ಮಾನವನ ಅತ್ಯಂತ ದೊಡ್ಡ ಉದ್ದವಾದ ಮೂಳೆ ಯಾವುದಂದರೆ ಫೀಮರ್, ತೊಡೆಯ ಮೂಳೆ. ಚಿಪ್ಕೋ ಚಳುವಳಿ ಯಾವುದರ ರಕ್ಷಣೆಗೆ ಸಂಬಂಧಿಸಿದಂದರೆ ಮರಗಳ ರಕ್ಷಣೆ, ಅರಣ್ಯ ಸಂರಕ್ಷಣೆ. ಭಾರತದ ಮೊದಲ ಪರಮಾಣು ರಿಯಾಕ್ಟರ್ ಯಾವುದಂದರೆ ಅಪ್ಸರ. ಕರ್ನಾಟಕ ರಾಜ್ಯದ ಪ್ರಸ್ತುತ ರಾಜ್ಯ ವೃಕ್ಷ ಯಾವುದಂದರೆ ಶ್ರೀಗಂಧ ಮರ. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದಂದರೆ ಇರುಳು ಗುರುಡುತನ. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗದಂದರೆ ಇರುಳು ಕುರುಡುತನ, ನೈಟ್ ಬ್ಲೈಂಡ್ನೆಸ್. ಪ್ರಶ್ನೆ 84, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿಯವರು. ಸ್ನೇಹಿತರೆ, ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಂದರೆ ಲೇಕ್ ಸುಪೀರಿಯರ್ ಸರೋವರ. ಸ್ನೇಹಿತರೆ, ಕನ್ನಡದ ಮೊದಲ ಶಾಸನ ಯಾವುದಂದರೆ ಹಲ್ಮಿಡಿ ಶಾಸನ. ಸ್ನೇಹಿತರೆ, ಪ್ರಶ್ನೆ 87, ನೀಲಿ ಕ್ರಾಂತಿಯ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ? ಸ್ನೇಹಿತರೆ ಅಂದರೆ ಮೀನು ಉತ್ಪಾದನೆಗೆ ಸಂಬಂಧಿಸಿದೆ. ನೀಲಿ ಕ್ರಾಂತಿ ಬ್ಲೂ ರೆವಲ್ಯೂಷನ್ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂದರೆ ಮೀನು ಉತ್ಪಾದನೆಗೆ. ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದಂದರೆ ಸ್ನೇಹಿತರೆ ಸಿಸ್ಮೋಗ್ರಾಫ್. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದ ಲೇಖಕರು ಯಾರಂದರೆ ಜವಾಹರ್ಲಾಲ್ ನೆಹರು ಅವರು. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದ ಲೇಖಕರು ಯಾರಂದರೆ ಜವಾಹರ್ಲಾಲ್ ನೆಹರು ಅವರು. ಪ್ರಶ್ನೆ 90, ಕಂಪ್ಯೂಟರ್ನಲ್ಲಿ URLನ ಪೂರ್ಣ ರೂಪ ಏನೆಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಭಾರತ ಮೊದಲ ಮಹಿಳಾ IPS ಅಧಿಕಾರಿ ಯಾರಂದರೆ ಕಿರಣ್ ಬೇಡಿಯವರು. 92ನೇ ಪ್ರಶ್ನೆ, ಭಾರತ ಮೊದಲ ಮಹಿಳಾ IPS ಅಧಿಕಾರಿ ಯಾರಂದರೆ ಕಿರಣ್ ಬೇಡಿಯವರು. ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 93, ವಿಶ್ವದ ಅತಿ ಉದ್ದವಾದ ನದಿ ಯಾವುದಂದರೆ ನೈಲ್ ನದಿ. ವಿಶ್ವದ ಅತಿ ಉದ್ದವಾದ ನದಿ ಯಾವುದಂದರೆ ಉತ್ತರ ನೈಲ್ ನದಿ. 94ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿರುವ ರಕ್ತದ ಕೆಂಪು ಕಣಗಳ ಆಯುಷ್ಯ ಎಷ್ಟು ದಿನಗಳು ಅಂದರೆ ಸುಮಾರು 120 ದಿನಗಳು. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಪ್ರಶ್ನೆ 96, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಭಾರತ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ವಿಶ್ವ ಯೋಗ ದಿನವನ್ನು ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ ಅಂದರೆ ಪ್ರಶ್ನೆ 97. ಸರಿಯಾದ ಉತ್ತರ ಸ್ನೇಹಿತರೆ ಜೂನ್ 21ರಂದು. 98ನೇ ಪ್ರಶ್ನೆ, ಕನ್ನಡದ ಮೊದಲ ಕವಯಿತ್ರಿ ಯಾರೆಂದರೆ ಅಕ್ಕ ಮಹಾದೇವರು. ಇವ್ರದ್ದು ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ. 99ನೇ ಪ್ರಶ್ನೆ, ಶಬ್ದದ ವೇಗವು ಯಾವುದರಲ್ಲಿ ಅತ್ಯಂತ ವೇಗವಾಗಿರುತ್ತದೆ? ಘನವಸ್ತುಗಳಲ್ಲಿ. ಉಕ್ಕಿನಲ್ಲಿ ಶಬ್ದದ ವೇಗವು ವೇಗವಾಗಿರುತ್ತದೆ. 100ನೇ ಪ್ರಶ್ನೆ, ಭಾರತ ಮೊದಲ ಬಾಹ್ಯಾಕಾಶ ಯಾನಿ ಯಾರು? ರಾಕೇಶ್ ಶರ್ಮಾ ಅವರು. ಹಸಿರು ಕ್ರಾಂತಿಯ ಪಿತಾಮಹ ಯಾರಂದರೆ MS ಸ್ವಾಮಿನಾಥನ್. ಭಾರತದ ಹಸಿರು ಕ್ರಾಂತಿ ಪಿತಾಮಹ ಯಾರಂದರೆ MS ಸ್ವಾಮಿನಾಥನ್. ಕರ್ನಾಟಕದಲ್ಲಿ ಏಕೈಕ ರಾಷ್ಟ್ರೀಯ ಉದ್ಯಾನವನದ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಬಂಡೀಪುರ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಚಾಮರಾಜನಗರ. ಚಾಮರಾಜನಗರ. ಪ್ರಶ್ನೆ 103ನೇ, ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಇದೆ ಅಂದರೆ ರಿಕೆಟ್ಸ್. ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ಆತ್ಮಾರಾಮ್ ಪಾಂಡುರಂಗ. ಪ್ರಶ್ನೆ 105, ಸಿಟಿ ಆಫ್ ಜಾಯ್ ಎಂದು ಕರೆಯಲ್ಪಡುವ ಭಾರತದ ನಗರ ಯಾವುದೆಂದರೆ ಕೋಲ್ಕತ್ತಾ.
ಸಿಟಿ ಆಫ್ ಜಾಯ್ ಎಂದು ಯಾವ ನಗರವನ್ನು ಕರೆಯಲಾಗುತ್ತೆ ಅಂದರೆ ಕೋಲ್ಕತ್ತಾ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು ಅಂದರೆ ಕುವೆಂಪು. 1967ರಲ್ಲಿ ರಾಮಾಯಣಂ ದರ್ಶನ ಮುಖಾಂತರ ಸಿಗುತ್ತದೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು ಅಂದರೆ ಕುವೆಂಪು. 106ನೇ ಪ್ರಶ್ನೆ. 107ನೇ ಪ್ರಶ್ನೆ. ಬಿಳಿ ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂದರೆ ಹಾಲು ಉತ್ಪಾದನೆಗೆ. ಮಿಲ್ಕ್ ರೆವಲ್ಯೂಷನ್. 108. ವಾಹನಗಳ ಹಿನ್ನೋಟದ ಕನ್ನಡಿಯಾಗಿ ಯಾವ ಕನ್ನಡಿಯನ್ನು ಬಳಸಲಾಗುತ್ತದೆ ಅಂದರೆ ಪೀನ ದರ್ಪಣವನ್ನು ಬಳಸಲಾಗುತ್ತದೆ. ದಿ ವಿಂಗ್ಸ್ ಆಫ್ ಫೈರ್ ಅನ್ನು ಯಾರ ಆತ್ಮಕಥೆಯಾಗಿದೆ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಗ್ನಿಯ ರೆಕ್ಕೆಗಳು. ಕಂಪ್ಯೂಟರ್ನಲ್ಲಿ HTML ನ ಪೂರ್ಣ ರೂಪ ಏನಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಭಾರತ ಮೊದಲ ಸ್ಪೀಕರ್ ಯಾರು ಅಂದರೆ ಭಾರತ ಮೊದಲ ಲೋಕಸಭಾ ಸ್ಪೀಕರ್ ಜಿ.ವಿ. ಮಾಳಂಕರ್. ಗಣೇಶ್ ವಾಸುದೇವ್ ಮಾಳಂಕರ್. ಜಿ.ವಿ. ಮಾಳಂಕರ್ ಭಾರತದ ಲೋಕಸಭೆ ಸ್ಪೀಕರ್. ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಪ್ರದೇಶ ಯಾವುದು ಅಂದರೆ ಪ್ರಶ್ನೆ 112 ಕೊಡಗು. ವಿಶ್ವದ ಅತಿ ದೊಡ್ಡ ಮರುಭೂಮಿ ಅಂದರೆ ಸಹಾರಾ ಮರುಭೂಮಿ. ಇದು ಉಷ್ಣ ಮರುಭೂಮಿಯಾಗಿದೆ. ಅಂಟಾರ್ಟಿಕಾ ಮರುಭೂಮಿ ಶೀತಲ ಮರುಭೂಮಿಯಾಗಿದೆ. ಮನುಷ್ಯನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು ಅಂದರೆ ಅಡ್ರಿನಲ್. ಯಕೃತ ಗ್ರಂಥಿ ಸ್ನೇಹಿತರೆ, ಯಕೃತ. ಗೋ ಬ್ಯಾಕ್ ಟು ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರೆಂದರೆ ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ಭಾರತ ನೈಟಿಂಗಲ್ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಸರೋಜಿನಿ ನಾಯ್ಡು ಅವರನ್ನು. ಇವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದಾರೆ. ವಿಶ್ವ ವಿಜ್ಞಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ ನವೆಂಬರ್ 26. ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28ರಂದು ಆಚರಿಸಲಾಗುತ್ತದೆ. ಕನ್ನಡದ ಮೊದಲ ಬಣ್ಣ ಚಲನಚಿತ್ರ ಯಾವುದಂದರೆ ಅಮರಶಿಲ್ಪ ಚಕಣಚಾರಿ. 117 ಪ್ರಶ್ನೆ. ಕನ್ನಡದ ಮೊದಲ ಶಿಲಾಶಾಸನ ಯಾವುದಂದರೆ ಹಲ್ಮಿಡಿ ಶಾಸನ. ಕರ್ನಾಟಕದ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಮೊದಲ ಮುಖ್ಯಮಂತ್ರಿ ಅಂದರೆ ಕೆ.ಸಿ. ರೆಡ್ಡಿ ಅವರು. 119ನೇ ಪ್ರಶ್ನೆ. ಗುರುತ್ವಾಕರ್ಷಣ ನಿಯಮಗಳನ್ನು ಕಂಡುಹಿಡಿದವರು ಯಾರೆಂದರೆ ಗುರುತ್ವಾಕರ್ಷಣ ನಿಯಮಗಳನ್ನು ಕಂಡುಹಿಡಿದವರು ಸರ್ ಐಸಾಕ್ ನ್ಯೂಟನ್. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂದರೆ ಲೋಕಸಭೆ ಸ್ಪೀಕರ್ ಅವರು. 120ನೇ ಪ್ರಶ್ನೆ. ಭಾರತದ ಅಣುವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಪ್ರಶ್ನೆ 121. ಬಾಬಾ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ. 122ನೇ ಪ್ರಶ್ನೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಜೋಗ ಜಲಪಾತ ಯಾವ ನದಿಗೆ ನೀರು ಸೃಷ್ಟಿಯಾಗಿದೆ? ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂದರೆ ಶರಾವತಿ ನದಿಯಿಂದ ಕರ್ನಾಟಕದಲ್ಲಿ ಜೋಗ ಜಲಪಾತ ಸೃಷ್ಟಿಯಾಗಿದೆ. ಶರಾವತಿ ನದಿಯಿಂದ. ವಿಟಮಿನ್ ಬಿ ಕೊರತೆಯಿಂದ ಬರೋ ರೋಗ ಯಾವುದು ಅಂದರೆ ಬೇರಿ. ಪ್ರಶ್ನೆ 123. ವಿಟಮಿನ್ ಬಿ ಕೊರತೆಯಿಂದ ಬರೋ ರೋಗ ಯಾವುದಂದರೆ ಬೇರಿ. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರಂದರೆ 124 ಜ್ಯೋತಿರಾವ್ ಫುಲೆ. 125ನೇ ಪ್ರಶ್ನೆ. ಪಿಂಕ್ ಸಿಟಿ ಗುಲಾಬಿ ನಗರ ಎಂದು ಕರೆಯಲ್ಪಡುವ ಭಾರತದ ನಗರ ಯಾವುದೆಂದರೆ ಜೈಪುರ್. ಕನ್ನಡದ ಮೊದಲ ಮಹಾಕಾವ್ಯ ಎಂದು ಪರಿಗಣಿತವಾಗಿರುವ ಕೃತಿ ಯಾವುದಂದರೆ ವಿಕ್ರಮಾರ್ಜುನ ವಿಜಯಂ ಪಂಪ ಬರೆದವರು. 127ನೇ ಪ್ರಶ್ನೆ. ಹಳದಿ ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂದರೆ ಎಣ್ಣೆ ಕಾಳುಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಸ್ನೇಹಿತರೆ, 128ನೇ ಪ್ರಶ್ನೆ. ವಾಹನಗಳು ಚಲಿಸುವ ದೂರವನ್ನು ಅಳೆಯಲು ಬಳಸುವ ಸಾಧನ ಯಾವುದೆಂದರೆ ಓಡೋಮೀಟರ್. ಅರ್ಥಶಾಸ್ತ್ರದ ಗ್ರಂಥದ ಕರ್ತೃ ಯಾರೆಂದರೆ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಎಂದು ಕರೆಯುತ್ತಾರೆ ಇವರು. ಕಂಪ್ಯೂಟರ್ನಲ್ಲಿ PDF ಪೂರ್ಣ ರೂಪ ಏನು? 133ನೇ ಪ್ರಶ್ನೆ. ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಭಾರತ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಭಾರತ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂದರೆ 131ನೇ ಪ್ರಶ್ನೆ.
ಉತ್ತರ ಸುಕುಮಾರ್ ಸೇನು. ಪ್ರಶ್ನೆ 132. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಯಾವುದೆಂದರೆ ದಾವಣಗೆರೆ. ಭಾರತದ ಮ್ಯಾಂಚೆಸ್ಟರ್ ನಗರ ಎಂದು ಕರೆಯಲ್ಪಡುವ ನಗರ ಯಾವುದೆಂದರೆ ಮುಂಬೈ. ಕರ್ನಾಟಕದ ಮ್ಯಾಂಚೆಸ್ಟರ್ ನಗರ ಎಂದು ಕರೆಯಲ್ಪಡುವ ನಗರ ಯಾವುದೆಂದರೆ ದಾವಣಗೆರೆ. ವಿಶ್ವದ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದೆಂದರೆ ಟಿಬೆಟ್ ಪ್ರಸ್ಥಭೂಮಿ. ಮನುಷ್ಯನ ದೇಹದಲ್ಲಿ ಅತ್ಯಂತ ಗಟ್ಟಿಯಾದ ಭಾಗ ಯಾವುದೆಂದರೆ ಹಲ್ಲಿನ ಎನಾಮೆಲ್ ಎಂಬ ಒಂದು ದೌಡೆ. ಗಟ್ಟಿಯಾದ ಭಾಗ ಯಾವುದೆಂದರೆ ಎನಾಮೆಲ್. ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದವರು ಯಾರಂದರೆ ಭಗತ್ ಸಿಂಗ್. ಯಾರು? ಭಗತ್ ಸಿಂಗ್. 136. ಭಾರತ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ದಾದಾಬಾಯಿ ನವರೋಜಿ ಅವರನ್ನು ಕರೆಯಲಾಗುತ್ತದೆ. ವಿಶ್ವಸಂಸ್ಥೆ ದಿನವನ್ನು ಎಂದು ಆಚರಿಸಲಾಗುತ್ತದೆ ಯಾವ ದಿನವೆಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 24. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 5. ಖಾಯಂ ಸದಸ್ಯ ರಾಷ್ಟ್ರಗಳು 5. ಕನ್ನಡದ ಮೊದಲ ಟಾಕಿ ಮಾತನಾಡುವ ಚಲನಚಿತ್ರ ಯಾವುದಂದರೆ ಸತಿ ಸುಲೋಚನಾ. 1934ರಲ್ಲಿ ರಿಲೀಸ್ ಆಯಿತು. 139ನೇ ಪ್ರಶ್ನೆ ಸ್ನೇಹಿತರೆ, ವಿದ್ಯುತ್ ಬಲ್ಬ್ನಲ್ಲಿ ಬಳಸಲಾಗುವ ತೆಳುವಾದ ತಂತಿಯನ್ನು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಟಂಗಸ್ಟನ್. ಭಾರತ ಸಂವಿಧಾನ ಆತ್ಮ ಮತ್ತು ಹೃದಯ ಎಂದು 32ನೇ ವಿಧಿಯನ್ನು ಬಣ್ಣಿಸಿದವರು ಯಾರು ಅಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹ ಯಾರು ಅಂದರೆ ಭಾರತ ಕ್ಷಿಪಣಿ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತೆ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಇವರ ಆತ್ಮಕಥನೆ ದ ವಿಂಗ್ಸ್ ಫೈರ್. ಪ್ರಶ್ನೆ 142. ಕರ್ನಾಟಕದಲ್ಲಿ ಇರುವ ಅತ್ಯಂತ ಎತ್ತರವಾದ ಏಕಶಿಲಾ ಬೆಟ್ಟ ಯಾವುದೆಂದರೆ ಮಧುಗಿರಿ ಬೆಟ್ಟ. ಏಕಶಿಲಾ ಬೆಟ್ಟ ಯಾವುದೆಂದರೆ ಮಧುಗಿರಿ ಬೆಟ್ಟ, ತುಮಕೂರಿನಲ್ಲಿದೆ. ವಿಟಮಿನ್ ಕೆ ಕೊರತೆಯಿಂದ ಬರುವ ರೋಗ ಉಂಟಾಗುವ ರೋಗ ಯಾವುದೆಂದರೆ ರಕ್ತ ಹೆಪ್ಪು ಕಟ್ಟುವುದರಿಂದ. ವಿಟಮಿನ್ ಕೆ ಕೊರತೆಯಿಂದ ಉಂಟಾಗುವ ರೋಗ ಸಮಸ್ಯೆ ಏನೆಂದರೆ ರಕ್ತ ಹೆಪ್ಪು ಗಟ್ಟದಿರುವುದು. ಪ್ರಶ್ನೆ 144. ಆರ್ಯ ಸಮಾಜವನ್ನು ಸ್ಥಾಪನೆಯಾದ ವರ್ಷ ಯಾವುದೆಂದರೆ 1875ರಲ್ಲಿ. ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಇವರು ವೇದಗಳಿಗೆ ಹಿಂತಿರುಗಿ ಎಂದು ಹೇಳಿದರು. 1875ರಲ್ಲಿ ಇವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಅರಮನೆಗಳ ನಗರ, ಅರಮನೆಗಳ ಸಿಟಿ ಆಫ್ ಪ್ಯಾಲೇಸ್ ಎಂದು ಕರೆಯಲ್ಪಡುವ ಭಾರತೀಯ ನಗರ ಯಾವುದೆಂದರೆ ಕೋಲ್ಕತ್ತಾ. ಮೈಸೂರನ್ನು ಅರಮನೆಗಳ ನಗರಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 146. ಕನ್ನಡ ಸಾಹಿತ್ಯದಲ್ಲಿ ಆದಿಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಪಂಪ. ವಿಕ್ರಮಾರ್ಜುನ ವಿಜಯವನ್ನು ಬರೆದಿದ್ದಾರೆ ಇವರು. 147ನೇ ಪ್ರಶ್ನೆ, ಬೆಳ್ಳಿ ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂದರೆ ಮೊಟ್ಟೆ ಮತ್ತು ಕೋಳಿ ಉತ್ಪಾದನೆಗೆ ಸಂಬಂಧಿಸಿದೆ ಬೆಳ್ಳಿ ಕ್ರಾಂತಿ. ಸಿಲ್ವರ್ ರೆವಲ್ಯೂಷನ್. 148ನೇ ಪ್ರಶ್ನೆ, ವಾತಾವರಣ ಒತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದೆಂದರೆ ಬ್ಯಾರೋಮೀಟರ್. ರಾಜತರಂಗಿಣಿ ಗ್ರಂಥದ ಲೇಖಕರು ಯಾರಂದರೆ 149ನೇ ಪ್ರಶ್ನೆ, ರಾಜತರಂಗಿಣಿ ಗ್ರಂಥದ ಲೇಖಕರು ಯಾರಂದರೆ ಕಲ್ಲಣ ಅವರು ರಾಜತರಂಗಿಣಿ ಗ್ರಂಥದ ಲೇಖಕರು. 150ನೇ ಪ್ರಶ್ನೆ ಸ್ನೇಹಿತರೆ, ಕಂಪ್ಯೂಟರ್ನಲ್ಲಿ HTTP ಪೂರ್ಣ ರೂಪ ಏನೆಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಪ್ರಶ್ನೆ 151ನೇ ಪ್ರಶ್ನೆ, ಭಾರತ ಮೊದಲ ಮಹಿಳಾ ಪ್ರಧಾನ ನ್ಯಾಯಾಧೀಶರು ಯಾರೆಂದರೆ ಫಾತಿಮಾ ಬೀಬಿ. ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರೆಂದರೆ ಫಾತಿಮಾ ಬೀಬಿ. ಕರ್ನಾಟಕ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲ್ಪಡುವ ನಗರ ಯಾವುದೆಂದರೆ ಮೈಸೂರು ಸ್ನೇಹಿತರೆ. 153ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸರೋವರ ಯಾವುದೆಂದರೆ ಕ್ಯಾಸ್ಪಿಯನ್ ಸಿ. 154ನೇ ಪ್ರಶ್ನೆ, ಮನುಷ್ಯನ ಶರೀರದಲ್ಲಿ ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಗ್ರಂಥಿ ಯಾವುದೆಂದರೆ ಆಡ್ರಿನಲ್ ಗ್ರಂಥಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಹೇಳಿಕೆಯನ್ನು ನೀಡಿದ ಲೇಖಕ ಮತ್ತು ನಾಯಕ ಯಾರೆಂದರೆ ಬಾಲಗಂಗಾಧರ ತಿಲಕ್. ಇವರ ಪ್ರಮುಖ ಪತ್ರಿಕೆಗಳು ಕೇಸರಿ ಮತ್ತು ಮರಾಠಿ. ಇವರ ಪ್ರಮುಖ
ಪತ್ರಿಕೆಗಳು. 156ನೇ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಭಾರತ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಸಮುದ್ರಗುಪ್ತ ಅವರನ್ನು ಭಾರತ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. 157ನೇ ಪ್ರಶ್ನೆ, ರಾಷ್ಟ್ರೀಯ ಯುವ ದಿನವನ್ನು ಯಾರ ನೆನಪಿಗಾಗಿ ಆಚರಿಸಲಾಗುತ್ತದೆ ಅಂದರೆ ಸ್ವಾಮಿ ವಿವೇಕಾನಂದ ಅವರ ಸವಿ ನೆನಪಿಗಾಗಿ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ. ಇವರು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿದ್ದಾರೆ. 158ನೇ ಪ್ರಶ್ನೆ, ಕನ್ನಡ ಭಾಷೆಗೆ ದೊರೆತ ಜ್ಞಾನಪೀಠ ಪ್ರಶಸ್ತಿಗಳ ಸಂಖ್ಯೆ ಎಷ್ಟು ಅಂದರೆ ಕನ್ನಡ ಭಾಷೆಗೆ ದೊರೆತ ಜ್ಞಾನಪೀಠ ಪ್ರಶಸ್ತಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂದರೆ 8 ಸ್ನೇಹಿತರೆ. ಮೊದಲನೇದಾಗಿ ಕುವೆಂಪು ಅವರಿಗೆ ದೊರೆಯುತ್ತದೆ. ಎಷ್ಟನೇ 1967ರಲ್ಲಿ ಕುವೆಂಪು ಅವರಿಗೆ ದೊರೆಯುತ್ತದೆ. ರಾಮಾಯಣಂ ದರ್ಶನದ ಮುಖಾಂತರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಂದರೆ ಕುವೆಂಪು. 159ನೇ ಪ್ರಶ್ನೆ, ಸಾಮಾನ್ಯ ಉಷ್ಣಾಂಶದಲ್ಲಿ ಧ್ರುವ ರೂಪದಲ್ಲಿರುವ ಏಕೈಕ ಲೋಹ ಯಾವುದಂದರೆ ಪಾದರಸ, ಮರ್ಕ್ಯುರಿ. ಪ್ರಶ್ನೆ 160, ಭಾರತೀಯ ಸಂವಿಧಾನ ಮೂಲಭೂತ ಹಕ್ಕುಗಳು ಯಾವ ದೇಶ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದರೆ ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. 161ನೇ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕರ್ನಾಟಕದಲ್ಲಿ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿದೆ. ಪ್ರಶ್ನೆ 162ನೇ ಸ್ನೇಹಿತರೆ, 162, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದಂದರೆ ಉತ್ತರ ಕನ್ನಡ ಸ್ನೇಹಿತರೆ. ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದಂದರೆ ಬಿಜಾಪುರ ಸ್ನೇಹಿತರೆ, ಬಿಜಾಪುರ. ಪ್ರಶ್ನೆ 163ನೇ ಪ್ರಶ್ನೆ, ವಿಟಮಿನ್ ಡಿ ಯ ಅತ್ಯುತ್ತಮ ನೈಸರ್ಗಿಕ ಮೂಲ ಯಾವುದಂದರೆ ಸೂರ್ಯನ ಬೆಳಕು, ಸನ್ಲೈಟ್. ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಯಾರಂದರೆ ಸ್ವಾಮಿ ವಿವೇಕಾನಂದರವರು 1897ರಲ್ಲಿ ಸ್ಥಾಪನೆ ಮಾಡಿದರು. ಸರೋವರಗಳ ನಗರ ಎಂದು ಕರೆಯಲ್ಪಡುವ ನಗರ ಭಾರತ ನಗರದ ಉದಯಪುರ, ಸಿಟಿ ಆಫ್ ಲೇಕ್ಸ್. 165ನೇ ಪ್ರಶ್ನೆ, ಕರ್ನಾಟಕದ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ BL ರೈಸ್ ಅವರನ್ನು ಕರ್ನಾಟಕ ಶಾಸನಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. 166ನೇ ಪ್ರಶ್ನೆ. 167ನೇ ಪ್ರಶ್ನೆ, ಗೋಲ್ಡನ್ ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದರೆ ಹಣ್ಣುಗಳು ಮತ್ತು ಜೇನುತುಪ್ಪ ಮತ್ತು ತೋಟಗಾರಿಕೆಗೆ. ಆರ್ದ್ರತೆಯನ್ನು ಹ್ಯುಮಿಡಿಟಿ ಅಳೆಯಲು ಬಳಸುವ ಸಾಧನ ಯಾವುದೆಂದರೆ ಹೈಗ್ರೋಮೀಟರ್. ಅಕ್ಬರ್ನಾಮ ಕೃತಿಯನ್ನು ಬರೆದವರು ಯಾರಂದರೆ ಅಬುಲ್ ಫಜಲ್. 169ನೇ ಪ್ರಶ್ನೆ. 170ನೇ ಪ್ರಶ್ನೆ, 170 ಪ್ರಶ್ನೆ, ಕಂಪ್ಯೂಟರ್ನಲ್ಲಿ IP ನ ಪೂರ್ಣ ರೂಪ ಏನಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಭಾರತ ಮೊದಲ ಬಾಹ್ಯಾಕಾಶ ಉಪಗ್ರಹ ಕೇಂದ್ರ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ಇಸ್ರೋದ ಹೆಡ್ಕ್ವಾರ್ಟರ್ ಎಲ್ಲಿದೆ ಅಂದರೆ ಬೆಂಗಳೂರು. 172ನೇ ಪ್ರಶ್ನೆ, ಕರ್ನಾಟಕದ ಹಿತ್ತಳೆ ನಗರಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದೆಂದರೆ ಉಡುಪಿ ಚನ್ನಪಟ್ಟಣ. ಆಟಿಕೆಗಳಿಗೆ ಪ್ರಸಿದ್ಧ ಬಾಗಲಕೋಟೆ. ಚನ್ನಪಟ್ಟಣವು ಆಟಿಕೆಗಳಿಗೆ ಪ್ರಸಿದ್ಧವಾಗಿದೆ. ಬಾಗಲಕೋಟೆಯು ಇಳಕಲ್ ಸೀರೆಗೆ ಪ್ರಸಿದ್ಧವಾಗಿದೆ. ವಿಶ್ವದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದೆಂದರೆ ಜಿನ್ಫಿಂಗ್ ಚೀನಾದಲ್ಲಿರುವ ಅತ್ಯಂತ ದೊಡ್ಡ ಅಣೆಕಟ್ಟಾಗಿದೆ. ಭಾರತದಲ್ಲಿ ತೇರಿ ಅಣೆಕಟ್ಟು ದೊಡ್ಡದಾಗಿದೆ. ಯಾವ ನದಿಗೆ ಕಟ್ಟಲಾಗಿದೆ ಅಂದರೆ ಭಾಗೀರಥ ನದಿಗೆ ಕಟ್ಟಲಾಗಿದೆ. ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂದರೆ ತೇರಿ ಅಣೆಕಟ್ಟು. ಮನುಷ್ಯನ ದೇಹದಲ್ಲಿ ರಕ್ತ ಬ್ಯಾಂಕ್ ಎಂದು ಕರೆಯಲ್ಪಡುವ ಅಂಗ ಯಾವುದೆಂದರೆ ಸ್ಪ್ಲೀನ್ ಎಂದು ಕರೆಯುತ್ತಾರೆ. 174ನೇ ಪ್ರಶ್ನೆ. 175ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದೆಂದರೆ 1919 ಏಪ್ರಿಲ್ 13ರಂದು ಜರುಗಿತು. ಏಪ್ರಿಲ್ 13ರಂದು 1919ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ. ಯಾವ ಹಬ್ಬದಂದು ನಡೆಯುತ್ತದೆ ಬೈಸಾಖಿ ಹಬ್ಬದಂದು ನಡೆಯುತ್ತದೆ. ಪಂಜಾಬಿನ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ 176ನೇ ಪ್ರಶ್ನೆ, ಪಂಜಾಬಿನ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಸ್ನೇಹಿತರೆ ಲಾಲಾ ಲಜಪತ್ ರಾಯ್ ಅವರನ್ನು ಪಂಜಾಬಿನ ಕೇಸರಿ ಎಂದು ಕರೆಯಲಾಗುತ್ತದೆ. ಹಾಗೆ ಕರ್ನಾಟಕದ ಸಿಂಹ ಎಂದು ಗಂಗಾಧರ್ ದೇಶಪಾಂಡೆ ಅವರನ್ನು ಕರೆಯಲಾಗುತ್ತದೆ. ವಿಶ್ವ ಶಿಕ್ಷಕರ ದಿನವನ್ನು
ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದರೆ ಅಕ್ಟೋಬರ್ 5ರಂದು. ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಸೆಪ್ಟೆಂಬರ್ 5ರಂದು ಮಾಡಲಾಗುತ್ತೆ. ಯಾರ ಸಾವಿನ ನೆನಪಿಗಾಗಿ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಸಾವಿನ ನೆನಪಿಗಾಗಿ. 178ನೇ ಪ್ರಶ್ನೆ, ಕನ್ನಡ ಸಾಹಿತ್ಯದಲ್ಲಿ ಯುಗ ಪ್ರವರ್ತಕ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಶ್ರೀ ಬಿ ಎಂ ಶ್ರೀ ಎಂದು ಕರೆಯಲಾಗುತ್ತೆ ಇವರನ್ನು. ಸಾಮಾನ್ಯ ಉಷ್ಣಾಂಶದಲ್ಲಿ ಧ್ರುವ ರೂಪದಲ್ಲಿರುವ ಏಕೈಕ ಅಲೋಹ ಯಾವುದು? ನಾನ್ ಮೆಟಲ್ ಯಾವುದಂದರೆ ಬ್ರೋಮಿನ್. 180ನೇ ಪ್ರಶ್ನೆ, ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ಐರ್ಲೆಂಡ್ ದೇಶದಿಂದ ಪಡೆಯಲಾಗಿದೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರೈಲು ಪ್ರಾರಂಭವಾದ ವರ್ಷ ಯಾವುದೆಂದರೆ 181ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಪ್ರಾರಂಭವಾದ ವರ್ಷ ಯಾವುದು ಅಂದರೆ ಸ್ನೇಹಿತರೆ 1864ರಲ್ಲಿ ಬೆಂಗಳೂರಿಂದ ಕೋಲಾರ ಜೋಲಾರಪೇಟೆಗೆ ಪ್ರಯಾಣ ನಡೆಸಲಾಗುತ್ತದೆ. ಮೊದಲ ರೈಲು ಪ್ರಯಾಣ. 182ನೇ ಪ್ರಶ್ನೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ ಅಂದರೆ ಬೆಂಗಳೂರು ನಗರ. 183ನೇ ಪ್ರಶ್ನೆ, ವಿಟಮಿನ್ B12 ನಲ್ಲಿ ಕಂಡುಬರುವ ಲೋಹ ಯಾವುದು ಅಂದರೆ ಕೋಬಾಲ್ಟ್. 184ನೇ ಪ್ರಶ್ನೆ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಭಾರತದಲ್ಲಿ ಪ್ರಸಿದ್ಧಗೊಳಿಸಿದವರು ಯಾರು ಅಂದರೆ ಸ್ನೇಹಿತರೆ ಆನಿ ಬೆಸೆಂಟ್ ಅವರು. ಸ್ನೇಹಿತರೆ, ಆರೆಂಜ್ ಸಿಟಿ ಕಿತ್ತಳೆ ನಗರ ಎಂದು ಕರೆಯಲ್ಪಡುವ ಭಾರತೀಯ ನಗರ ಯಾವುದು ಅಂದರೆ 185ನೇ ಪ್ರಶ್ನೆ, ಆರೆಂಜ್ ಸಿಟಿ ಅಥವಾ ಕಿತ್ತಳೆ ನಗರ ಎಂದು ಕರೆಯಲ್ಪಡುವ ಭಾರತೀಯ ನಗರ ಯಾವುದು ಅಂದರೆ ಸ್ನೇಹಿತರೆ ನಾಗ್ಪುರ್, ಮಹಾರಾಷ್ಟ್ರದಲ್ಲಿರುವ ನಾಗ್ಪುರ್. 186ನೇ ಪ್ರಶ್ನೆ ಸ್ನೇಹಿತರೆ, ಕನ್ನಡದ ಮೊದಲ ಕಾದಂಬರಿ ಯಾವುದೆಂದರೆ ಇಂದಿರಾಬಾಯಿ ಕಾದಂಬರಿ. ಇದನ್ನು ಬರೆದವರು ಗುಲ್ವಾಡಿ ವೆಂಕಟರಾವ್. 187ನೇ ಪ್ರಶ್ನೆ, ಕಪ್ಪು ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂದರೆ ಕಚ್ಚಾ ತೈಲ ಪೆಟ್ರೋಲಿಯಂಗೆ ಸಂಬಂಧಿಸಿದೆ. ಬ್ಲ್ಯಾಕ್ ರೆವಲ್ಯೂಷನ್. ಹಾಲಿನ ಸಾಂದ್ರತೆಯನ್ನು ಅಥವಾ ಶುದ್ಧತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದೆಂದರೆ ಲ್ಯಾಕ್ಟೋಮೀಟರ್. 188ನೇ ಪ್ರಶ್ನೆ. 189ನೇ ಪ್ರಶ್ನೆ, ಭಾರತದ ಮಹಾಭಾರತವನ್ನು ಸಂಸ್ಕೃತದಲ್ಲಿ ಬರೆದವರು ಯಾರು ಅಂದರೆ ವೇದ ವ್ಯಾಸರು. 190ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ USB-ನ ಪೂರ್ಣರೂಪ ಏನು? USB-ನಲ್ಲಿ ಪೂರ್ಣರೂಪ ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಭಾರತ ಮೊದಲ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆಯಾದ ಸ್ಥಳ ಯಾವುದೆಂದರೆ ತುಂಬಾ, ತಿರುವನಂತಪುರಂನಲ್ಲಿರುವ ಕೇರಳದಲ್ಲಿರುವ ತಿರುವನಂತಪುರಂನ ತುಂಬಾದಲ್ಲಿ ಸ್ಥಾಪನೆಯಾಗಿದೆ. ಭಾರತ ಮೊದಲ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆಯಾದ ಸ್ಥಳ ಯಾವುದೆಂದರೆ ಕೇರಳದ ತಿರುವನಂತಪುರಂದಲ್ಲಿರುವ ತುಂಬಾದಲ್ಲಿ ಸ್ಥಾಪನೆಯಾಗಿದೆ. 200 ಪ್ರಶ್ನೆ. 202ನೇ ಪ್ರಶ್ನೆ, ಕರ್ನಾಟಕದ ನೇಕಾರ ನಗರ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದೆಂದರೆ ಇಳಕಲ್. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಶಿರೆಗೆ ಪ್ರಸಿದ್ಧ ಬಾಗಲಕೋಟೆಯಾಗಿದೆ ಮತ್ತು ದೊಡ್ಡಬಳ್ಳಾಪುರ ಕೂಡ ಪ್ರಸಿದ್ಧವಾಗಿದೆ. ವಿಶ್ವದ ಅತಿ ಎತ್ತರದ ಪ್ರತಿಮೆ ಯಾವುದೆಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು ಇದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ಮಹಾತ್ಮ ಗಾಂಧೀಜಿಯವರು. ಯಾವ ಸತ್ಯಾಗ್ರಹದಲ್ಲಿ ಅಂದರೆ ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ನೀಡಲಾಯಿತು. ಮನುಷ್ಯನ ದೇಹದಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯಲ್ಪಡುವ ಗ್ರಂಥಿ ಯಾವುದೆಂದರೆ ಪಿಟ್ಯೂಟರಿ ಗ್ರಂಥಿ. ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಯಾವುದೆಂದರೆ 1930 1913. 206ನೇ ಪ್ರಶ್ನೆ, ಕರ್ನಾಟಕದ ಕಾಗದ ನಗರಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದೆಂದರೆ ಭದ್ರಾವತಿ. ವಿಶ್ವ ನೌಕಾಪಡೆ ದಿನವನ್ನು 207ನೇ ಪ್ರಶ್ನೆ, ವಿಶ್ವ ನೌಕಾಪಡೆ ದಿನವನ್ನು ನ್ಯಾಷನಲ್ ನೇವಿ ಡೇ ಭಾರತದಲ್ಲಿ ಎಂದು ಆಚರಿಸಲಾಗುತ್ತದೆ ಡಿಸೆಂಬರ್ 4ರಂದು ಆಚರಿಸಲಾಗುತ್ತದೆ. 208ನೇ ಪ್ರಶ್ನೆ, ಕನ್ನಡ ಸಾಹಿತ್ಯದ ಚಂಪು ಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಪಂಪರನ್ನು ಕರೆಯಲಾಗುತ್ತದೆ. 209ನೇ ಪ್ರಶ್ನೆ, ಸಾಮಾನ್ಯ ಉಷ್ಣಾಂಶದಲ್ಲಿ ಅತಿ ಹೆಚ್ಚು ವಿದ್ಯುತ್ ವಾಹಕತೆಯನ್ನು ಹೊಂದಿರುವ ಲೋಹ ಯಾವುದು ಅಂದರೆ ಬೆಳ್ಳಿ, ಸಿಲ್ವರ್. 210ನೇ ಪ್ರಶ್ನೆ, ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದೆಂದರೆ 1949 ನವೆಂಬರ್ 26. 211ನೇ ಪ್ರಶ್ನೆ, ಕಾವೇರಿ ನದಿ ಹುಟ್ಟುವ ಸ್ಥಳ ಯಾವುದೆಂದರೆ ತಲಕಾವೇರಿ, ಕೊಡಗು ಜಿಲ್ಲೆಯಲ್ಲಿ ಬರುವುದು.
212ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂದರೆ 12 ವರ್ಷಗಳಿಗೊಮ್ಮೆ. ಎಷ್ಟು? 12 ವರ್ಷಗಳಿಗೊಮ್ಮೆ. ಕ್ವಾಶಿಕ್ಯುಲರ್ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಪ್ರೋಟೀನ್ ಕೊರತೆಯಿಂದ ಉಂಟಾಗುತ್ತದೆ. ಯಂಗ್ ಇಂಡಿಯಾ ಪತ್ರಿಕೆಯನ್ನು ಬರೆದವರು ಯಾರೆಂದರೆ, ಪ್ರಾರಂಭಿಸಿದವರು ಯಾರೆಂದರೆ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಮಸಾಲೆ ಪದಾರ್ಥಗಳ ಉದ್ಯಾನ ಸ್ಪೈಸಿ ಗಾರ್ಡನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ರಾಜ್ಯದ ಯಾವುದಂದರೆ ಕೇರಳ. 216ನೇ ಪ್ರಶ್ನೆ, ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ನಾಟಕ ಯಾವುದಂದರೆ ಇಗ್ಗಪ್ಪ ಹೆಗಡೆ ಪ್ರಹಸನ. ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ರಸಗೊಬ್ಬರಗಳು. ಬೂದು ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ? ರಸಗೊಬ್ಬರಗಳು. 218ನೇ ಪ್ರಶ್ನೆ ಸ್ನೇಹಿತರೆ, ಸಮುದ್ರದ ಆಳವನ್ನು ಅಳೆಯಲು ಬಳಸುವ ತಂತ್ರಜ್ಞಾನ ಸಾಧನ ಯಾವುದಂದರೆ ಸೋನಾರ್ ಸ್ನೇಹಿತರೆ. 219ನೇ ಪ್ರಶ್ನೆ, ಹರ್ಷಚರಿತ್ರೆಯನ್ನು ಅಥವಾ ಗ್ರಂಥವನ್ನು ಬರೆದವರು ಯಾರೆಂದರೆ ಬಾಣಭಟ್ಟರು. ಕಂಪ್ಯೂಟರ್ನಲ್ಲಿ LAN ಪೂರ್ಣ ರೂಪ ಏನು? ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್. ಭಾರತ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂದರೆ ಸುಜಾತಾ ಕೃಪಲಾನಿ, ಉತ್ತರ ಪ್ರದೇಶದಲ್ಲಿ. ಭಾರತ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರೆಂದರೆ ಸುಜಾತಾ ಕೃಪಲಾನಿ, ಉತ್ತರ ಪ್ರದೇಶದಲ್ಲಿ. ಭಾರತ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರೆಂದರೆ ಪ್ರತಿಭಾ ಪಾಟೀಲ್ ಸಿಂಗ್. ಭಾರತ ಮೊದಲ ರಾಜ್ಯಪಾಲರು ಯಾರೆಂದರೆ ಸರೋಜಿನಿ ನಾಯ್ಡು. ಸುಜಾತಾ ಕೃಪಲಾನಿ ಭಾರತ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕ ಚರ್ಮೋದಯ ನಗರಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಅಂದರೆ ನಿಪ್ಪಣಿ, ಬೆಳಗಾವಿಯಲ್ಲಿರೋ ನಿಪ್ಪಣಿ. 222ನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಆಫ್ರಿಕನ್ ಮರುಭೂಮಿಯಲ್ಲಿ ಹರಿಯುವ ಜೀವನದಿ ಯಾವುದೆಂದರೆ ನೈಲ್ ನದಿ. ಇದು ವಿಶ್ವದಾಗೆ ಅತಿ ದೊಡ್ಡ ನದಿ ಯಾವುದಂದರೆ ನೈಲ್ ನದಿ. ವಿಶ್ವದ ಅತಿ ದೊಡ್ಡ ಆಫ್ರಿಕನ್ ಮರುಭೂಮಿಯಲ್ಲಿ ಹರಿಯುವ ಜೀವನದಿ ಯಾವುದೆಂದರೆ ನೈಲ್ ನದಿಯಾಗಿದೆ ಸ್ನೇಹಿತರೆ. ಮಾನವನ ದೇಹದಲ್ಲಿ ಇನ್ಸುಲಿನ್ ಸ್ರವಿಸುವ ಅಂಗ ಯಾವುದೆಂದರೆ ಮೇದೋಜೀರಕ ಗ್ರಂಥಿ. ಕ್ವಿಟ್ ಇಂಡಿಯಾ ಭಾರತ ಬಿಟ್ಟು ತೊಲಗಿ ಚಳವಳಿ ಪ್ರಾರಂಭವಾದ ವರ್ಷ ಯಾವುದಂದರೆ 1942 ಆಗಸ್ಟ್ 8ರಂದು. ಇದನ್ನು ಆಗಸ್ಟ್ ಕ್ರಾಂತಿ ಕೂಡ ಎಂದು ಕರೆಯುತ್ತಾರೆ. ಮತ್ತು ಇವರು 226ನೇ ಕರ್ನಾಟಕದ ಕ್ರಾಂತಿವೀರ ಎಂದು ಯಾರನ್ನು ಗೌರವಿಸಲಾಗುತ್ತದೆ ಅಂದರೆ ಸಂಗೊಳ್ಳಿ ರಾಯಣ್ಣವರು. 227ನೇ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂದರೆ ಫೆಬ್ರವರಿ 28ರಂದು. ಶ್ರೀ ಸಿ ವಿ ರಾಮನ್ ಅವರ ಸವಿ ನೆನಪಿಗಾಗಿ ಅವರ ರಾಮನ್ ಪರಿಣಾಮ ಶೋಧದ ಸವಿ ನೆನಪಿಗಾಗಿ ಆಚರಿಸಲಾಗುತ್ತದೆ. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದಂದರೆ ಕವಿರಾಜ ಮಾರ್ಗ. 229ನೇ ಪ್ರಶ್ನೆ ಸ್ನೇಹಿತರೆ, ಬೆಳಕಿನ ವಕ್ರೀಭವನಕ್ಕೆ ಸೂಕ್ತವಾದ ಉದಾಹರಣೆ ಯಾವುದಂದರೆ ನೀರಿನಲ್ಲಿ ಮುಳುಗಿಸಿದ ಕಡ್ಡಿ ಬಾಗಿದಂತೆ ಕಾಣುವುದು. ಬೆಳಕಿನ ವಕ್ರೀಭವನಕ್ಕೆ ಸೂಕ್ತವಾದ ಉದಾಹರಣೆ ಯಾವುದಂದರೆ ನೀರಿನಲ್ಲಿ ಮುಳುಗಿಸಿದ ಕಡ್ಡಿ ಬಾಗಿದಂತೆ ಕಾಣುವುದು. 230ನೇ ಪ್ರಶ್ನೆ, ಭಾರತ ಸಂವಿಧಾನದ ತುರ್ತು ಪರಿಸ್ಥಿತಿಯನ್ನು ನಿಯಮಗಳು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ಜರ್ಮನಿ ದೇಶದಿಂದ ಎರವಲು ಪಡೆಯಲಾಗಿದೆ. ಜರ್ಮನ್ ದೇಶದ ವೇಮರ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಗಳನ್ನು ಎರವಲು ಪಡೆಯಲಾಗಿದೆ. 352ನೇ ವಿಧಿ, 356ನೇ ವಿಧಿ, 360ನೇ ವಿಧಿ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತದೆ. ಇದು 356ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತದೆ. 360 ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತದೆ. ಕೃಷ್ಣರಾಜಸಾಗರ ಅಣೆಕಟ್ಟಿನ ವಿನ್ಯಾಸಕರು ಶಿಲ್ಪಿ ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯವರು. 231ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದೆಂದರೆ 232ನೇ ಆಗುಂಬೆ ಆಗಿದೆ. ಗಳಗಂಡ ರೋಗವು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂದರೆ ಐಡಿನ್ ಕೊರತೆಯಿಂದ ಉಂಟಾಗುತ್ತದೆ. ಗಳಗಂಡ ರೋಗವು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂದರೆ ಐಡಿನ್ ಕೊರತೆಯಿಂದ ಉಂಟಾಗುತ್ತದೆ. ಪ್ರಶ್ನೆ 234, ಹರಿಜನ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಎಂ ಗಾಂಧಿಯವರು. ಯಂಗ್ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಮಹಾತ್ಮ ಗಾಂಧಿಯವರು. ಲ್ಯಾಂಡ್ ಆಫ್ 5 ರಿವರ್ಸ್
5 ನದಿಗಳ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಯಾವುದಂದರೆ ಪಂಜಾಬ್ ಅಂದರೆ ಪಂಚನದಿಗಳ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಯಾವುದಂದರೆ ಪಂಜಾಬ್. ಮತ್ತು ಕರ್ನಾಟಕದಲ್ಲಿ ಪಂಚನದಿಗಳ ನಾಡು ಎಂದು ಕರೆಯಲಾಗುವುದು ಬಿಜಾಪುರ ಜಿಲ್ಲೆಯನ್ನು ಪಂಚನದಿಗಳ ನಾಡು ಎಂದು ಕರೆಯಲಾಗುತ್ತದೆ. 236ನೇ ಪ್ರಶ್ನೆ, ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಫಗು ಹಳಕಟ್ಟಿಯವರನ್ನು ಕರೆಯಲಾಗುತ್ತದೆ. 237ನೇ ಪ್ರಶ್ನೆ ಸ್ನೇಹಿತರೆ, ಗುಲಾಬಿ ಕ್ರಾಂತಿ ಯಾವುದಕ್ಕೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಈರುಳ್ಳಿ ಮತ್ತು ಸಿಗಡಿ ಉತ್ಪಾದನೆಗೆ ಈ ಕ್ರಾಂತಿ ಇದಾಗಿದೆ. 238ನೇ ಪ್ರಶ್ನೆ, ವಿಮಾನಗಳ ಎತ್ತರವನ್ನು ಅಳೆಯಲು ಬಳಸುವ ಸಾಧನ ಯಾವುದಂದರೆ ಅಲ್ಟಿಮೀಟರ್. ಎತ್ತರವನ್ನು ಅಳೆಯುವ ಮಷೀನ್ ಯಾವುದಂದರೆ ಅಲ್ಟಿಮೀಟರ್ ಸ್ನೇಹಿತರೆ. ಬುದ್ಧ ಚರಿತ್ರೆ ಗ್ರಂಥವನ್ನು ಬರೆದವರು ಯಾರಂದರೆ ಅಶ್ವಘೋಷ. ಕಂಪ್ಯೂಟರ್ನಲ್ಲಿ ವೈಫೈನ ಪೂರ್ಣ ರೂಪ ಏನಂದರೆ ವೈರ್ಲೆಸ್ ಫಿಡಿಲಿಟಿ. 241ನೇ ಪ್ರಶ್ನೆ, ಭಾರತ ಮೊದಲ ಮಹಿಳಾ ರಕ್ಷಣಾ ಸಚಿವರ ಪೂರ್ಣಾವಧಿ ಯಾರು ಅಂದರೆ ನಿರ್ಮಲಾ ಸೀತಾರಾಮ್ ಅವರು. ಕರ್ನಾಟಕದ ಸಕ್ಕರೆ ನಗರಿ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಅಂದರೆ ಸ್ನೇಹಿತರೆ ಮಂಡ್ಯ. ಕರ್ನಾಟಕದ ಸಕ್ಕರೆ ನಗರಿ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದೆಂದರೆ ನಗರಿ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದೆಂದರೆ ಮಂಡ್ಯ ಸ್ನೇಹಿತರೆ. ಪ್ರಶ್ನೆ 243, ವಿಶ್ವದ ಅತಿ ದೊಡ್ಡ ಖಂಡಾಂತರ ಸರೋವರ ಮತ್ತು ಆಳದ ಸರೋವರ ಯಾವುದೆಂದರೆ ಬೈಕಲ್ ಸರೋವರ ರಷ್ಯಾ ದೇಶದಲ್ಲಿ ಬರುತ್ತದೆ. ಮಾನವ ದೇಹದ ಪ್ರಮುಖ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಕಂಡುಹಿಡಿದವರು ಯಾರೆಂದರೆ ಸ್ನೇಹಿತರೆ ವಿಲಿಯಂ ಹಾರ್ವೆ ಅವರು ಮಾನವ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಕಂಡುಹಿಡಿದವರು ಯಾರೆಂದರೆ ಸ್ನೇಹಿತರೆ ವಿಲಿಯಂ ಹಾರ್ವೆ ಅವರು. ಬಾರ್ಡೋಲಿ ಸತ್ಯಾಗ್ರಹ ನಡೆದ ವರ್ಷ ಯಾವುದಂದರೆ 1928. ಇದು ಮುಂದಾಳತ್ವ ವಹಿಸಿಕೊಂಡಿದ್ದವರು ಯಾರಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಕರ್ನಾಟಕದ ಉಕ್ಕಿನ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದಂದರೆ ಭದ್ರಾವತಿ. ಈಗ ತೋರಣಗಲ್ಲು ಮತ್ತು ಬಳ್ಳಾರಿ ಕೂಡ ಪ್ರಸಿದ್ಧವಾಗಿದೆ ಉಕ್ಕಿನ ನಗರ ಎಂದು. 247ನೇ ಪ್ರಶ್ನೆ ಸ್ನೇಹಿತರೆ, ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂದರೆ ಮಾರ್ಚ್ 15ರಂದು ಆಚರಿಸಲಾಗುತ್ತದೆ ಸ್ನೇಹಿತರೆ. ಕನ್ನಡ ಸಾಹಿತ್ಯದಲ್ಲಿ ರತ್ನತ್ರಯರು ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಪಂಪ, ಪೊನ್ನ ಮತ್ತು ರನ್ನರನ್ನು ಕನ್ನಡದ ಸಾಹಿತ್ಯದಲ್ಲಿ ರತ್ನತ್ರಯರೆಂದು ಕರೆಯಲಾಗುತ್ತದೆ. ಪಂಪನನ್ನು ಮತ್ತು ಪೊನ್ನರನ್ನು, ರನ್ನರನ್ನು. ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನ ಯಾವುದೆಂದರೆ ಡೆಸಿಬಲ್. ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನ ಯಾವುದೆಂದರೆ ಡೆಸಿಬಲ್ ಅಥವಾ ಡಿಬಿ. 250ನೇ ಪ್ರಶ್ನೆ ಸ್ನೇಹಿತರೆ, ಭಾರತ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರೆಂದರೆ ಎಚ್ ಜಿ ಖಾನಿಯಾ ಸ್ನೇಹಿತರೆ. ಸರಿಯಾದ ಉತ್ತರ ಏನಾಗಿರುತ್ತಂದರೆ ಎಚ್ ಜಿ ಖಾನಿಯಾ ಆಗಿರುತ್ತದೆ. ಮತ್ತು ಭಾರತ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದಾರೆ ಅಂದರೆ ಎಚ್ ಜಿ ಖಾನಿಯಾ. ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಪ್ರಸಿದ್ಧ ಅಣೆಕಟ್ಟು ಯಾವುದೆಂದರೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ. ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದರೆ ಶರಾವತಿ ನದಿಗೆ. ಕರ್ನಾಟಕದಲ್ಲಿ ಸೂರ್ಯೋದಯದ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು? ಕೋಲಾರ. ಕರ್ನಾಟಕದಲ್ಲಿ ಸೂರ್ಯೋದಯದ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದೆಂದರೆ ಕೋಲಾರ. ಭಾರತದಲ್ಲಿ ಸೂರ್ಯೋದಯದ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಯಾವುದೆಂದರೆ ಅರುಣಾಚಲ ಪ್ರದೇಶ್. ಪೆಲ್ಗ್ರಾ ರೋಗವನ್ನು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಅಂದರೆ ವಿಟಮಿನ್ B3 ಕೊರತೆಯಿಂದ ಬರುತ್ತದೆ. ಕಾಮಘಾಟ ಮಾರು ಪ್ರಸಂಗ ಯಾವ ವರ್ಷದಲ್ಲಿ ನಡೆಯಿತು ಅಂದರೆ 1914. ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯಲ್ಪಡುವ ಬಂದರು ನಗರ ಯಾವುದಂದರೆ ಕೊಚ್ಚಿ. ಕೇರಳದ
ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯಲ್ಪಡುವ ಬಂದರು ನಗರ ಯಾವುದಂದರೆ 255ನೇ ಪ್ರಶ್ನೆ ಕೊಚ್ಚಿ. ಕನ್ನಡದ ಮೊದಲ ಪ್ರಾಕೃತಿಕ ಚಾರಿತ್ರಿಕ ನಾವೆಲ್ ಕಾದಂಬರಿ ಯಾವುದಂದರೆ ಮಾಧವ ಕರುಣ ವಿಲಾಸ್ ಬೆಳಗಿ. ಗೋಲಕ್ನಾಥ್ ಅವರು ಬರೆದಂಥ ಮಾಧವ ಕರುಣ ವಿಲಾಸ್ ಅವರು ಕನ್ನಡದ ಮೊದಲ ಪ್ರಾಕೃತಿಕ ಚಾರಿತ್ರಿಕ ಕಾದಂಬರಿ ಎಂದು ಕರೆಯಲಾಗುತ್ತದೆ. 257ನೇ ಪ್ರಶ್ನೆ ಸ್ನೇಹಿತರೆ, ಕೆಂಪು ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂದರೆ ಮಾಂಸ ಮತ್ತು ಟೊಮೆಟೊ ಉತ್ಪಾದನೆಗೆ ಸಂಬಂಧಿಸಿದೆ. ವಿದ್ಯುತ್ ಪ್ರತಿರೋಧವನ್ನು ಅಳೆಯುವುದು. ಪ್ರತಿರೋಧವನ್ನು ಅಳೆಯುವ ಮಾನ ಯಾವುದಂದರೆ ಓಮ್. ಪೃಥ್ವಿರಾಜ ರಾಸೋ ಗ್ರಂಥವನ್ನು ಗ್ರಂಥದ ಲೇಖಕರು ಯಾರೆಂದರೆ ಚಾಂದ್ ಬರ್ದಾಯಿ. ಪೃಥ್ವಿರಾಜ ರಾಸೋ ಬರೆದವರು. ಕಂಪ್ಯೂಟರ್ನಲ್ಲಿ ROM ಅನ್ನು ಪೂರ್ಣ ರೂಪ ಎಂದರೆ ರೀಡ್ ಓನ್ಲಿ ಮೆಮೊರಿ. 261ನೇ ಪ್ರಶ್ನೆ ಸ್ನೇಹಿತರೆ, ಭಾರತದ ಮೊದಲ ಮಹಿಳಾ ಹಣಕಾಸು ಸಚಿವರು ಯಾರೆಂದರೆ ಪೂರ್ಣಾವಧಿ ಯಾರೆಂದರೆ ನಿರ್ಮಲಾ ಸೀತಾರಾಮನ್. ಕರ್ನಾಟಕದ ರೇಷ್ಮೆ ನಗರಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದೆಂದರೆ ರಾಮನಗರ. ಕರ್ನಾಟಕದ ರೇಷ್ಮೆ ನಗರಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದೆಂದರೆ ರಾಮನಗರ. ವಿಶ್ವದಲ್ಲಿ ಅತಿ ದೊಡ್ಡ 263ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಕ್ರಿಯ ಜ್ವಾಲಾಮುಖಿ ಆಕ್ಷನ್ ವಾಲ್ಕಾನ್ ಯಾವುದೆಂದರೆ ಮೌನಾ ಲೋವಾ ಹವೇಯಿ ದೇಶದಲ್ಲಿದೆ. ಮಾನವ ದೇಹದಲ್ಲಿ ಆಮ್ಲಜನಕವನ್ನು ಸಾಗಿಸಿದ ರಕ್ತದ ಘಟಕ ಯಾವುದೆಂದರೆ ಹಿಮೋಗ್ಲೋಬಿನ್. ಮಾನವನ ದೇಹದಲ್ಲಿ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಘಟಕ ಯಾವುದೆಂದರೆ ಹಿಮೋಗ್ಲೋಬಿನ್. 265ನೇ ಪ್ರಶ್ನೆ, ಸ್ವರಾಜ್ಯ ಪಾರ್ಟಿಯನ್ನು ಸ್ಥಾಪಿಸಿದವರು ಯಾರೆಂದರೆ ಸ್ನೇಹಿತರೆ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು 1923ರಲ್ಲಿ ಸ್ಥಾಪನೆ ಮಾಡಿದರು. ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದೆಂದರೆ ಮಂಗಳೂರು ಬಂದರು ಸ್ನೇಹಿತರೆ. ಪ್ರಶ್ನೆ 267 ಸ್ನೇಹಿತರೆ, ರಾಷ್ಟ್ರೀಯ ಮತದಾರರ ದಿನವನ್ನು ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಅಂದರೆ ಜನವರಿ 25. 268ನೇ ಪ್ರಶ್ನೆ ಸ್ನೇಹಿತರೆ, ಕನ್ನಡ ಸಾಹಿತ್ಯದಲ್ಲಿ ಆದಿಕವಿ ಪಂಪನಿಗೆ ಆಶ್ರಯ ನೀಡಿದ ರಾಜರು ಯಾರೆಂದರೆ ವೇಮುಲವಾಡದ ಹರಿಕೇಶರಿ ಎರಡನೇ ಹರಿಕೇಶರಿ ಅವರು ರಾಷ್ಟ್ರಕೂಟರ ಆಳ್ವಿಕೆಯ ಸಮಯದಲ್ಲಿ. ಅವರ ಬೆಳಕಿನ ವೇಗವು ಯಾವುದರಲ್ಲಿ ಅತ್ಯಂತ ಹೆಚ್ಚಾಗಿ ಇರುತ್ತದೆ ಅಂದರೆ ನಿರ್ವಾತ ಪ್ರದೇಶದಲ್ಲಿ. 270ನೇ ಪ್ರಶ್ನೆ, ಭಾರತ ಸಂವಿಧಾನದ ಪೀಠಿಕೆಯನ್ನು ಪ್ರಿಮರೆಂಬಲ್ ಯಾರು ಸಿದ್ಧಪಡಿಸಿದರು ಅಂದರೆ ಜವಾಹರ್ಲಾಲ್ ನೆಹರು. ನಿರ್ಣಯಗಳನ್ನು ನಿರ್ಮಾಣಕರು ಯಾರೆಂದರೆ ಜವಾಹರ್ಲಾಲ್ ನೆಹರು ಅವರು. ಆಲ್ಮಟ್ಟಿ ಅಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದರೆ ಕೃಷ್ಣಾ ನದಿಗೆ. 271. ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಕರ್ನಾಟಕದಲ್ಲಿ ಏಷ್ಯಾದಲ್ಲಿ ಮೊದಲ ಜಲವಿದ್ಯುತ್ ಯೋಜನೆ ಪ್ರಾರಂಭವಾದ ಸ್ಥಳ ಇದೆ ಅಂದರೆ ಶಿವನ ಸಮುದ್ರ 1902. 273ನೇ ಪ್ರಶ್ನೆ, ಎನೆಮಿಯಾ ರಕ್ತಹೀನತೆ ರೋಗ ಯಾವುದರ ಕೊರತೆಯಿಂದ ಬರುತ್ತದೆ ಅಂದರೆ ಕೊಬ್ಬಿನ ಅಂಶ. ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಯಾವುದು? 1930 ಲಂಡನ್. 1930ರಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ 1930. ಭಾರತ ಮಸಾಲಾ ಕಣಿವೆ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದೆಂದರೆ ಬೆಂಗಳೂರು. 276ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನವಾದ ಹಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿ ದೊರಕಿದೆ ಅಂದರೆ ಹಾಸನ ಜಿಲ್ಲೆಯಲ್ಲಿ. ಗೋಲ್ಡನ್ ಫೈಬರ್ ಚಿನ್ನದ ನಾರು ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂದರೆ ಸೆಣಬು. 278ನೇ, ಹೃದಯದ ಮಿಡಿತವನ್ನು ಆಲಿಸುವ ವೈದ್ಯರು ಬಳಸುವ ಸಾಧನ ಯಾವುದೆಂದರೆ ಹಾರ್ಟ್ ಬೀಟ್ ಆಲಿಸಲು ವೈದ್ಯರು ಬಳಸುವ ಸಾಧನ ಯಾವುದೆಂದರೆ ಸ್ಟೆಥೋಸ್ಕೋಪ್. ಮುದ್ರ ರಾಕ್ಷಸ ನಾಟಕವನ್ನು ಬರೆದವರು ಯಾರೆಂದರೆ ವಿಶಾಖ ದತ್ತ. 279ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ VPN
ವಿಸ್ತೃತ ರೂಪ ಅಂದರೆ ಪೂರ್ಣ ರೂಪ ಅಂದರೆ ವಿರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಭಾರತ ಮೊದಲ ಮಹಿಳಾ ಬಾಹ್ಯಾಕಾಶ ನೌಕೆ ಕಮಾಂಡರ್ ಗಗನಯಾತ್ರಿ ಯಾರೆಂದರೆ ಕಲ್ಪನಾ ಚಾವ್ಲಾ. 282ನೇ ಪ್ರಶ್ನೆ, ಕರ್ನಾಟಕದ ಆರೆಂಜ್ ಸಿಟಿ ಕಿತ್ತಳೆ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದಂದರೆ ಕೊಪ್ಪಳ ಸ್ನೇಹಿತರೆ. ವಿಶ್ವದ ಅತಿ ದೊಡ್ಡ ದ್ವೀಪ ಎಂದರೆ ಗ್ರೀನ್ಲ್ಯಾಂಡ್. ಮನುಷ್ಯನ ಶರೀರದಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆ ಎಲ್ಲಿ ಪ್ರಾರಂಭವಾಗುತ್ತದೆ ಅಂದರೆ ಜಠರದಲ್ಲಿ, ಸ್ಟಮಕ್ನಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆ ಪ್ರಾರಂಭವಾಗುತ್ತದೆ. ಸಂಸತ್ತಿನ ಉಭಯ ಸಭೆಗಳ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ಯಾರಿಗೆ ಇದೆ ಅಂದರೆ ಭಾರತದ ರಾಷ್ಟ್ರಪತಿಗಳಿಗೆ. 286ನೇ ಪ್ರಶ್ನೆ, ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವವನ್ನು ಪ್ರಾರಂಭಿಸಿದ ರಾಜರು ಯಾರಂದರೆ ರಾಜ ಒಡೆಯರ್ 1610ರಲ್ಲಿ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಭಾರತದಲ್ಲಿ ಎಂದು ಆಚರಿಸಲಾಗುತ್ತದೆ ಅಂದರೆ ಏಪ್ರಿಲ್ 24ರಂದು. ಕನ್ನಡ ಸಾಹಿತ್ಯ ವಚನಕಾರರಲ್ಲಿ ಅತ್ಯಂತ ಕಿರಿಯ ವಚನಕಾರ್ತಿ ಯಾರೆಂದರೆ ಸಂಖ್ಯವ್ವ. ಧ್ವನಿ ಯಾವುದರಲ್ಲಿ ಪ್ರಯಾಣಿಸಲು ಸಾಧ್ಯವಿಲ್ಲ? ನಿರ್ವಾತ ಪ್ರದೇಶದಲ್ಲಿ. 299ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಆಡಳಿತಾತ್ಮಕ ತಿದ್ದುಪಡಿ ನಿಯಮವನ್ನು ಯಾವ ವಿಧಿಯಡಿಯಲ್ಲಿ ಹೇಳಲಾಗಿದೆ? 368ನೇ ವಿಧಿ. ತಿದ್ದುಪಡಿ ಯಾವ ವಿಧಿ ಮುಖಾಂತರ ಮಾಡಲಾಗುತ್ತದೆ ಅಂದರೆ 368ನೇ ವಿಧಿ ಮುಖಾಂತರ. ಸ್ನೇಹಿತರೆ, ತುಂಗಭದ್ರಾ ಅಣೆಕಟ್ಟು ಪಂಪಸಾಗರ ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಎಲ್ಲಿದೆ ಅಂದರೆ ವಿಜಯನಗರ, ಈಗಿನ ಹೊಸಪೇಟೆಯಲ್ಲಿ. ತುಂಗಭದ್ರಾ ಅಣೆಕಟ್ಟು ಪಂಪಸಾಗರ ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಇದೆ ಅಂದರೆ ಪಂಪಸಾಗರ, ವಿಜಯನಗರ ಜಿಲ್ಲೆಯಲ್ಲಿದೆ. ಕರ್ನಾಟಕದ ಅತ್ಯಂತ ಎತ್ತರವಾದ ಜಲಪಾತ ಎಂದರೆ ಕುಂಚಿಕ ಜಲಪಾತ, ಎಲ್ಲಿದೆ ಅಂದರೆ ಶಿವಮೊಗ್ಗ. ಕರ್ನಾಟಕದ ಅತ್ಯಂತ ಎತ್ತರವಾದ ಜಲಪಾತ ಕುಂಚಿಕಲ್, ಶಿವಮೊಗ್ಗ. 293ನೇ ಪ್ರಶ್ನೆ, ಮೆದುಳಿನ ಉರಿಯೂತ ರೋಗ ಯಾವುದರಿಂದ ಹರಡುತ್ತದೆ ಅಂದರೆ ಸೊಳ್ಳೆಗಳಿಂದ, ಮೆಸ್ಕಿಟೋಸ್ನಿಂದ ಈ ರೋಗ ಹರಡುತ್ತದೆ. ಯಾವುದು? ಮೆದುಳಿನ ಉರಿಯೂತ. ಹೋಮ್ ರೂಲ್ ಲೀಗ್ ಚಳವಳಿಯನ್ನು ಭಾರತದಲ್ಲಿ ಪ್ರಾರಂಭಿಸಿದವರು ಯಾರೆಂದರೆ ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ಅವರು. 295ನೇ ಪ್ರಶ್ನೆ, ಭಾರತದ ಮರುಭೂಮಿ ಎಂದು ಕರೆಯಲ್ಪಡುವ ಮರುಭೂಮಿ ಯಾವುದು ಅಂದರೆ ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿದೆ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುವ ಥಾರ್ ಮರುಭೂಮಿಯು ಭಾರತ ಮರುಭೂಮಿ ಎಂದು ಕರೆಯಲ್ಪಡುವ ಮರುಭೂಮಿ ಎಂದು ಕರೆಯುತ್ತಾರೆ. 296ನೇ ಪ್ರಶ್ನೆ, ಕನ್ನಡದ ಪ್ರಥಮ ಶಾಸನವಾದ ಹಲ್ಮಿಡಿ ಶಾಸನವು ಯಾವ ರಾಜನ ಕಾಲದ್ದು ಅಂದರೆ ಕಾಕುತ್ಸ್ಥವರ್ಮನ, ಕದಂಬ ರಾಜರಾದ ಕಾಕುತ್ಸ್ಥವರ್ಮರ ಕಾಲದ್ದು. ಬ್ರೌನ್ ಕ್ರಾಂತಿ. 297ನೇ ಪ್ರಶ್ನೆ, ಬ್ರೌನ್ ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂದರೆ ಚರ್ಮ, ಲೆದರ್ ಮತ್ತು ಸಾಂಪ್ರದಾಯಿಕವಲ್ಲದ ಇಂಧನ. 298ನೇ ಪ್ರಶ್ನೆ ಸ್ನೇಹಿತರೆ, ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಯಾರಂದರೆ ಕಾರ್ಲ್ ಲ್ಯಾಂಡ್ಸ್ಟೈನ್ಸ್. 299ನೇ ಸ್ನೇಹಿತರೆ, ಗೀತಾ ಗೋವಿಂದ ಕಾವ್ಯದ ಕರ್ತೃ ಯಾರೆಂದರೆ ಜಯದೇವ. ಕಂಪ್ಯೂಟರ್ನಲ್ಲಿ PDF ನ ಪೂರ್ಣ ರೂಪ ಏನೆಂದರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಸ್ನೇಹಿತರೆ, ಥ್ಯಾಂಕ್ ಯು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಮತ್ತು ನಿಮ್ಮ ಈ ಚಾನಲನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ. ಈ ಪಾರ್ಟ್ 1 ಭಾಗದಲ್ಲಿ 1ರಿಂದ 300 ಪ್ರಶ್ನೆಗಳು ಒಂದೇ ಸಾಲಿನ ಒಂದೇ ಉತ್ತರ ಮತ್ತು ಸಂಪೂರ್ಣವಾಗಿ ತಿಳಿದುಕೊಂಡಿದೆ. ಮುಂದಿನ ತರಗತಿಯಲ್ಲಿ ಪಾರ್ಟ್ 2ನಲ್ಲಿ 300ರಿಂದ 600 ಪ್ರಶ್ನೆಗಳನ್ನು 600ರವರೆಗಿನ ಅಂದರೆ ಸುಮಾರು 300 ಪ್ರಶ್ನೆಗಳನ್ನು ತೆಗೆದುಕೊಂಡು ಬರುತ್ತೇನೆ. ಸೊ ಅಲ್ಲಿವರೆಗೂ ಕಾಯ್ತೀರಿ ಮತ್ತು ಮತ್ತೊಮ್ಮೆ ರಿವಿಷನ್ ಮಾಡಿ ನಿಮಗೆ ಉಪಯೋಗವಾಗುವ ಹಾಗೆ ಮತ್ತೊಮ್ಮೆ ಇನ್ನಷ್ಟು ಕ್ವಶನನ್ನು ತೆಗೆದುಕೊಂಡು ಬರುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಲೈಕ್, ಶೇರ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.